ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಪವಿತ್ರ ಹಾಶೆಟ್ಟಿ ಮಾತಾಡ್ತಾ ಇರೋದು. ನಾನಿವತ್ತು ಗುಲ್ಬರ್ಗ ಡಿಸ್ಟಿಕ್ನಲ್ಲಿರುವಂಥ ಅಫಜಲ್ಪುರ ತಾಲೂಕಿನ ಗತ್ರಿಗೆ ಅನ್ನೋ ಪ್ಲೇಸ್ಗೆ ಬಂದಿದ್ದೇನೆ. ಆ ಗತ್ರಿಗೆ ಅನ್ನೋಂಥ ಊರಲ್ಲಿ ಭಾಗ್ಯವಂತಿ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಮತ್ತು ಪವಾಡ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಆ ದೇವಸ್ಥಾನ ಬಗ್ಗೆ ನಾನು ಕೆಲವೊಂದು ತಿಳಿದಂಥ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈಗ ಇದು ದ್ವಾರ ಬಾಗಿಲು ನಾನು ತೋರಿಸಿದ್ದು ಫಸ್ಟ್ ದ್ವಾರ ಬಾಗಿಲು ತೋರಿಸಿನಿ. ಇದು ಗತ್ರಿಗೆ ಎಂಬ ಭಾಗ್ಯವಂತಿ ದೇವಸ್ಥಾನ ರೋಡ್ ಹೋಗುವ ಬಾಗಿಲು ಅಂತ ಹೇಳ್ಬೋದು. ಈಗ ಫ್ರೆಂಡ್ಸ್, ಈಗ ಮೇನ್ ಇಲ್ಲಿಂದೇ ಹೊರಡ್ತಾ ಇದ್ದೀನಿ. ಇಲ್ಲಿ ಬರೋಂಥ ದಾಸೋಗ ಫಸ್ಟ್ ಇಲ್ಲಿ ಏನು ಬರುತ್ತೆಪ್ಪ ಅಂತಂದರೆ ದಾಸೋಗ ಬರುತ್ತೆ. ಇಲ್ಲೊಬ್ಬ ವ್ಯಕ್ತಿ ನೋಡಿ, ಇವ ಯಾರು ಅಂತಂತಂದರೆ ನಮ್ಮ ರೈತ. ನೋಡಿ, ನಮ್ಮ ರೈತರನ್ನ ಮರ್ತೇ ಇಲ್ಲ. ನಮ್ಮ ರೈತರನ್ನ ಯಾವ ರೀತಿ ಸ್ವಾಗತ ಬಂದಂಥ ಜನರುಗಳಿಗೆ ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂಡ ದಾಸೋಗದಲ್ಲಿ ಕೂಡ ಈ ರೀತಿಯಾಗಿ ಬಂದಂಥ ಅತಿಥಿಗಳಿಗೆ ಸ್ವಾಗತ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ದೇವಸ್ಥಾನ ದರ್ಶನ ಪಡೆದುಕೊಂಡು ಇಲ್ಲಿ ಬಂದಂಥ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಯಾರೂ ಉಪವಾಸ ಹೋಗಬಾರ್ದು ಅನ್ನೋದಕ್ಕೋಸ್ಕರ, ಊಟ ಮಾಡಿ ಹೋಗ್ಬೇಕನ್ನೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಗತ್ರಿಗೆ ಅಂತ ಊರಲ್ಲೇ ನಾನು ಹೇಳಿದ್ನಲ್ಲ, ಜಾತ್ರೆ ಕೂಡ ದಿನಾ ಜಾತ್ರೆ ಇರುತ್ತೆ. ಇಲ್ಲಿ ಬಳೆ ದುಕಾನ್ ಕೂಡ ಇದೆ, ಬಳೆ ಕೂಡ ಹಾಕೋಬೋದು. ಮತ್ತು ನೋಡಿದ್ರೆ ಇಲ್ಲಿ ನೋಡಿ, ಈ ಥರ ಎಲ್ಲ ಅಂಗಡಿ ಇದೆ. ಇಲ್ಲೆಲ್ಲ ಕುಂಕುಮ, ಅರಿಶಿಣ ಎಲ್ಲ ಸಿಗುತ್ತೆ. ನೋಡು, ಈ ಥರ ಎಲ್ಲ ಸುಮಾರು ಅಂಗಡಿಗಳಿವೆ. ಮತ್ತು ಮಕ್ಕಳಿಗೆ ಕೂಡ ಆಟ ಸಾಮಾನು ಎಲ್ಲ ಸಿಗುತ್ತೆ. ಎಲ್ಲ ಯಾವ ಥರದ ಬೇಕೋ ಆಟ ಸಾಮಾನು ಎಲ್ಲ ಸಿಗುತ್ತೆ. ಆಟ ಸಾಮಾನು ಕೂಡ ತೊಗೋಬೋದು. ಹಲೋ ಫ್ರೆಂಡ್ಸ್, ನಾನು ನಿಮಗೆ ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ, ಇದು ಭೀಮಾ ನದಿ ಅಂತಾರೆ ಇದಕ್ಕೆ. ಈ ಭೀಮಾ ನದಿಗೆ ಮೆಟ್ಟಿಲುಗಳು ಹೇಗೆ ಮಾಡಿದ್ದಾರೆ ನೋಡಿ, ಇಳ್ಕೊತ ಹೋಗಬೇಕು. ಇಲ್ಲಿ ಹೊಳೆ ಇದೆ, ಆ ಹೊಳೆಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂದಂಥ ಭಕ್ತಾದಿಗಳು ಎಲ್ಲರೂ ಕೂಡ ಈ ಹೊಳೆಯಲ್ಲೇ ಸ್ನಾನ ಮಾಡಿ ಹೋಗ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಈ ಭಾಗ್ಯವಂತಿ ದೇವಿ ಫಸ್ಟ್ ನೆಲೆಸಿದ್ದು ಈ ನದಿಯಲ್ಲೇ, ಫಸ್ಟ್ ಸಿಕ್ಕಿದ್ದು ಈ ನದಿಯಲ್ಲೇ ಸಿಕ್ಕಿದ್ದಾಳೆ. ಮತ್ತು ಕಾಜಿನ ಕಂಬದಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ. ಅವಳು ಹಾವಿನ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಈ ನದಿಯಲ್ಲಿ ಕುರಿಕಾಯಿ ಅಂತ ಕುರುಬನಿಗೆ ಪ್ರತ್ಯಕ್ಷವಾಗಿದ್ದಾಳೆ ಅಂತ ಹೇಳ್ಬೋದಲ್ಲ, ಪ್ರತ್ಯಕ್ಷನೇ ಆಗಿದ್ದಾಳೆ. ಅದಕ್ಕೋಸ್ಕರ ಎಲ್ಲ ಜನರು ಇಲ್ಲಿ ಬಂದು ಈ ನದಿ ಒಳಗೆ ಸ್ನಾನ ಮಾಡ್ತಾರೆ. ಎಲ್ಲರೂ ಸ್ನಾನ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡು ನೀರು ಹೇಗಿದೆ. ಇಲ್ಲೆಲ್ಲ ಜನರು ಸ್ನಾನ ಮಾಡ್ತಾ ಇದ್ದಾರೆ, ಅಂದರೆ ಜಳಕ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಜಳಕ ಅಂತಾರೆ, ಈ ಥರವಾಗಿ ಜಳಕ ಮಾಡ್ತಾ ಇದ್ದಾರೆ. ಇಲ್ಲೇ ಭಾಗ್ಯವಂತಿ ನೆನೆಸಿದ ಸ್ಥಳ ಅಂತ ಕೂಡ ಹೇಳ್ತಾರೆ. ಗಾಜಿನ ಗೊಂಬದಲ್ಲಿ ನೆಲೆಸಿದ್ದಾಳೆ. ಫ್ರೆಂಡ್ಸ್, ಈಗ ನಾವು ಹೊಳೆಗೆ ಹೋಗಿ ಬಂದಿದ್ದೀವಿ. ಈಗ ಇಲ್ಲಿ ಭಾಗ್ಯವಂತಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಸಣ್ಣ ದೇವಸ್ಥಾನವಿದೆ. ಈ ಸಣ್ಣ ಗುಡಿ ಏನಂತ ಕರೀತಾರೆ ಅಂದರೆ ಮಹಾಲಕ್ಷ್ಮಿ ದೇವಾಲಯ ಅಂತ ಕರೀತಾರೆ. ಈ ಮಹಾಲಕ್ಷ್ಮಿ, ಹಲೋ ಫ್ರೆಂಡ್ಸ್, ಇದು ನೋಡ್ರಿ ದ್ವಾರ ಬಾಗಿಲು. ಇದು ಭಾಗ್ಯವಂತಿಯ ದ್ವಾರ ಬಾಗಿಲು ಅಂತ ಹೇಳ್ಬೋದು. ಎಲ್ಲ ಭಕ್ತಾದಿಗಳು ಇಲ್ಲಿಂದಾನೇ ಹೋಗ್ತಾರೆ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ದ್ವಾರ ಬಾಗಿಲು ಅನ್ನುತ್ತಾರೆ ಇದಕ್ಕೆ. ಇದು ಮೇನ್ ಬಾಗಿಲು. ಈ ಥರ ಫೋಟೋ ಹಾಕಿದ್ದಾರೆ, ಭಾಗ್ಯವಂತಿ ಫೋಟೋ ಹಾಕಿದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಕೂಡ ಆಶೀರ್ವಾದ ಮಾಡ್ತಾರೆ. ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದು ಆಶೀರ್ವಾದ ತಗೋತಾರೆ. ಇಲ್ಲಿ ಕೂಡ ಆಶೀರ್ವಾದ ಕೊಡ್ತಾರೆ. ಇದಕ್ಕೆ ಏನಂತಾರೆ ಅಂತಂತಂದರೆ ಚಿಡಿ ಆಡೋ ಬಂಡಿ, ಚಿಡಿ ಬಂಡಿ ಅಂತಾರೆ. ಇಲ್ಲಿ ಯಾರಾದರೂ ಭಕ್ತಾದಿಗಳು ಬೇಡಿಕೊಂಡಿರಂತಂದರೆ, ನಾನು ಇವತ್ತು ಚಿಡಿ ಆಡ್ತೀನಿ, ನಮ್ಮದು ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ನೆರವೇರಿಸುವ ತಾಯಿ ಅಂತ ಬೇಡ್ಕೊಂಡ್ರೆ ಆ ಕೆಲಸ ಸಕ್ಸಸ್ ಆದಮೇಲೆ, ಪೂರ್ಣಗಡದ ಮೇಲೆ ಚಿಡಿ ಆಡ್ತಾರೆ. ಇದು ಚಿಡಿ ಆಡುವ ಬಂಡೆ ಅಂತ ಕರೀತಾರೆ. ಇದೇ ಭಾಗ್ಯವಂತಿ ದೇವಸ್ಥಾನ ಗರ್ಭಗುಡಿ ಬಾಗಿಲು. ಇದಕ್ಕೆ ಗರ್ಭಗುಡಿ ಬಾಗಿಲು ಅಂತ ಕರೀತಾರೆ. ಇಲ್ಲಿ ನೋಡಿ, ಗರ್ಭಗುಡಿ ಬಾಗಿಲು ನೋಡಿ. ಇದು ಗರ್ಭಗುಡಿ ಈ ರೀತಿ ಇದೆ. ಇಲ್ಲೊಂದು ಬಾಜು ಸಣ್ಣ ದೇವಸ್ಥಾನ ಇದೆ. ಇದು ಭಾಗ್ಯವಂತಿ ದೇವಸ್ಥಾನ ಅಂತ ಇದೆ. ಇಲ್ಲಿ ನೋಡಿ, ಭಕ್ತಾದಿಗಳು ಯಾವ ರೀತಿ ಬಂದು ದರ್ಶನ ಪಡ್ಕೋತಾರೆ. ಇಲ್ಲಿ ಬುಧವಾರ ಇದರಿಂದ ಅಷ್ಟೊಂದೇನು ಜನ ಇಲ್ಲ. ಶುಕ್ರವಾರ, ಮಂಗಳವಾರ ಅವಳು ದೇವಿ ವಾರ. ಆ ವಾರ ದಿನ ಬಂದರೆ ಒಳಗಡೆ ಭಾಳಷ್ಟು ಕಾಳೆ ಇರುತ್ತೆ, ದರ್ಶನ ಪಡೆಯೋದಕ್ಕೆ ಆಗೋದೇ ಇಲ್ಲ. ನೋಡಿ, ರೀತಿಯಾಗಿ ಇದೆ ಅಂತ ಹೇಳ್ಬೋದು. ಇವಳು ದೇವಿ ನೋಡಿ, ಭಾಗ್ಯವಂತಿ ದೇವಿ. ಬಂದಂಥ ಭಕ್ತಾದಿಗಳು ಎಲ್ಲರೂ ದರ್ಶನ ಪಡಿತಾರೆ. ಇದು ಏನಪ್ಪ ಅಂದರೆ ಗಾಜಿನ ಗೊಂಬ ನೋಡಿ. ಎಣ್ಣೆ ಎಲ್ಲ ಉಂಡು ಯಾವ ರೀತಿಯಾಗಿದೆ ಗಾಜಿನ ಗೊಂಬ. ತುಂಬ ಪವರ್ಫುಲ್, ಶಕ್ತಿಶಾಲಿ ನೋಡಿ. ಏನೇ ಬೇಡ್ಕೊಂಡ್ರೂ ಆ ದೇವಿ ವರ ಕೊಡ್ತಾಳೆ ಭಕ್ತಾದಿಗಳಿಗೆ. ಎಲ್ಲ ರೀತಿಯಾಗಿ ಬೇಡ್ಕೋತಾರೆ ಭಕ್ತಾದಿಗಳು. ನೋಡಿ ಮೇಲ್ಗಡೆ ಯಾವ ರೀತಿ ಇದೆ ಇದು ಗುಡಿ.
ಎಷ್ಟು ಚೆನ್ನಾಗಿದೆ ನೋಡಿ. ಯಾರಾದರೂ ಬಂದು ಒಂದ್ಸಲಿ ಭೇಟಿ ಕೊಡಿ ಅಂತ ಹೇಳ್ಬೋದು. ಹಾಂ, ದೀಪ ನೋಡಿ, ಇದು ನಂದಾ ದೀಪ ಅಂತ ಕರೆಯುತ್ತಾರೆ. ನೋಡಿ ಯಾವ ರೀತಿ ಇದೆ ದೀಪ. ಬೆಳಗ್ಗೆ ಹಿಡಿದು ಸಾಯಂಕಾಲ ತನಕ ಇಷ್ಟೇ ದೀಪ ಇರುತ್ತೆ. ಇಲ್ಲಿ ನೋಡಿ ಎಲ್ಲ ರೀತಿ ಇವರು ಪೂಜಾರಿಗಳು. ಫ್ರೆಂಡ್ಸ್, ನಾನು ಇಲ್ಲಿ ಭಾಗ್ಯವಂತಿ ದೇವಸ್ಥಾನ ಬಂದಂತ ಹೇಳ್ದಲ್ಲ, ಇಲ್ಲಂತ ಒಬ್ಬ ತಾಯಿ ಇದ್ದಾಳೆ, ಪೂಜಾರಿ ತಾಯಿ ಇದ್ದಾಳೆ. ಅವಳಿಗೆ ನಾನು ಮಾತಾಡಿಸ್ತೀನಿ. ಕೆಲವೊಂದು ಕ್ವಶನ್ ಕೇಳೋದಿದೆ, ನಾನು ಕ್ವಶನ್ ಕೇಳ್ತೀನಿ, ಅವರು ಆ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ನಮಸ್ಕಾರ ರೀ ಅಮ್ಮ. ಹಾಂ ರೀ, ನಿಮ್ಮ ಹೆಸರು ರೀ? ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ರಿ? ಇಲ್ರಿ ಇಲ್ರಿ, ನೀವು ಪೂಜೆ ಮಾಡ್ತಾ ಇರೋದು ಎಷ್ಟು ವರ್ಷ? ಇಲ್ಲಿ ಬರ್ತಾ ಇರ್ತಾರೆ ಎಷ್ಟು ವರ್ಷದಿಂದ ಬರ್ತಾ ಇದ್ರು? ಒಂದು ವರ್ಷಕ್ಕೊಮ್ಮ. ಅಂದರೆ ಬೇರೆ ಒಂದು ವರ್ಷಕ್ಕೆ ಒಬ್ರಿಗಿರುತ್ತೆ, ಒಂದು ವರ್ಷ ಒಬ್ರಿಗಿರುತ್ತೆ, ಚೇಂಜ್ ಆಗ್ತಾ ಇರ್ತೀರಿ. ಆಯ್ತಾ, ಇನ್ನೊಂದು ವಿಷಯ, ಈ ತಾಯಿ ಎಲ್ಲಿ ನೆಲೆಸಿದ್ರಿ ಫಸ್ಟ್? ಭೀಮಾ ನದಿಲಿ. ಯಾವ ರೂಪದಲ್ಲಿ ಬಂದಿದ್ದೋಡ್ರಿ? ಹೌದ್ರಿ. ಯಾರಿಗೆ ಪ್ರತ್ಯಕ್ಷ ಆಗಿದ್ದಳು? ಹೆಂಗೆ ಗೊತ್ತಾಯ್ತು ನಿಮಗೆ ರೀ? ಅದೇ ಗಾಜಿನ ಕೊಂಬದಾಗ ಪ್ರತ್ಯಕ್ಷ ಆಗಿದ್ದಾಳಲ್ರಿ. ಹೆಂಗೆ ಯಾರಿಗೆ ಫಸ್ಟ್ ಕಾಣಿಸಿದ್ರಿ ದೇವಿ? ಹಾಂ ರೀ, ಹಾಂ ರೀ, ಹಾಂ ರೀ, ಹಾಂ ರೀ, ಹಾಂ ರೀ, ಭಾಗ್ಯವಂತಿ ಊರಲ್ಲಿ ಹೋಗಿ ಹೇಳಿ ಹಾಂ ರೀ, ಹೇಳಿದ ಬಳಿಕ ಹುಡುಗ ಬಂದು ಹಾಂ ರೀ, ಇಲ್ಲಿ ಊರಾಗ ಬಂದು ಹೇಳಿದ ಬಳಿಕ ಹಾಂ ರೀ, ಬಾಜಿ ಬಜಾಟ್ರಿ ಅವರು ಮುಖಂಡವರು ಎಲ್ಲ ಹೋಗಿ ಕರ್ಕೊಂಡು ಹೋಗಿ ಅವರು ತೊಗೊಂಬಂದ. ಇದು ಎಷ್ಟು ವರ್ಷ ಆಯ್ತು ರೀ ದೇವಸ್ಥಾನ ಕಟ್ಟಿರಿ? ಎಷ್ಟು ಶತಮಾನ ಆಯ್ತು ರೀ? 12 ಶತಮಾನ. ಇಲ್ಲಿ ಕೆಲವೊಂದು ಪವಾಡಗಳು ಸತ್ಯ ಅದ ರೀ? ಪವಾಡಗಳೆಲ್ಲ ನಡೆದವ್ರಿ ಸತ್ಯ ಅದ. ಇಲ್ಲಿ ಭಕ್ತಾದಿಗಳು ಏನೇ ಬೇಡ್ಕೊಂಡ್ರು ನಿಜ ಆಗ್ಯಾವ್ರಿ? ಒಂದೆರಡು ಉದಾಹರಣೆ ಕೊಡ್ತೀರಿ? ಕೇಳ್ರಿ, ಒಂದೆರಡು ಉದಾಹರಣೆ ಹೇಳ್ರಿ. ಯಾವ ರೀತಿ ಬೇಡ್ಕೊಂಡು ಯಾವ ರೀತಿ ಆಗ್ಯಾವ ಅಂತ ಹೇಳ್ರಿ. ಮಕ್ಕಳು ಇಲ್ರಿ, ಮಕ್ಕಳು ಗೊತ್ತಾಗ. ಹಾಂ ರೀ, ಈ ನೌಕರಿ ಬಗ್ಗೆ ಬೇಡ್ಕೊಂಡು ಎಲ್ಲ ಸಕ್ಸಸ್ ಆಗಿದೆ. ಹಾಂ ರೀ, ಮತ್ತು ಆತ ಸಾಯಿಲಿ ಅಕ್ಕನ ಗಂಡ ಹಾಂ ರೀ, ಅದು ಸತ್ಯನೇ. ಸತ್ಯ ಆಗ್ಯಾದ್ರಿ. ಅವಳು ಅಂದ್ರೆ ಕೆಟ್ಟದ್ದು ಬೇಡ್ಕೊಂಡ್ರು ಕೊಡ್ತಾಳ ದೇವಿ ರೀ? ಕೆಟ್ಟದ್ದು ಬೇಡ್ಕೊಂಡ್ರೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಟಾರ ಅವ್ರಿಗೆ ರೀ? ಕೊಡ್ತಾರೆ. ಹಾಂ, ಅವಳು ಮುಂದೆ ಜೀವನ ಅವನ ಜೊತೆ ಮಾಡಿದಾಳೇನ? ಹಾಂ ಹಾಂ. ಅಂದರೆ ಇದರ ಉದಾಹರಣೆ ಏನು ಗೊತ್ತಾಗುತ್ತೆ ಅಂತಂದರೆ, ಒಳ್ಳೇದು ಬೇಡ್ಕೊಂಡ್ರೆ ತಾಯಿ ಜಯ ಕೊಡ್ತಾಳ್ರಿ, ಕೆಟ್ಟದ್ದು ಬೇಡ್ಕೊಂಡ್ರೆ ವರನ ಕೊಡ್ತಾಳೆ ವಿತ್ ಶಿಕ್ಷೆನ ಕೊಡ್ತಾಳೆ ಅಂದಂಗೆ ಆಯ್ತು ರೀ. ಓಕೆ, ಧನ್ಯವಾದ ಅಮ್ಮ, ಥ್ಯಾಂಕ್ಸ್ ಅಮ್ಮ ಹೇಳಿದ್ಕೆ.